ಅಡ್ಡಾಡಿದ್ರನ ಇಲ್ಲಿ ಸಿಗೋಂಗೆ ಕಾಣಿಸ್ತೈತೆ, ಅಷ್ಟು ದೊಡ್ಡ ಮಾರ್ಕೆಟ್ ಐತೆ. ಆಮೇಲೆ ಇನ್ನೊಂದು ಇದಕ್ಕೆ ಚೋರ್ ಬಜಾರ್ ಯಾಕಂತ ಕರೀತಾರ ನನಗಂತೂ ಗೊತ್ತಿಲ್ಲಪ್ಪ. ಸೊ ಒಂದಂತೂ ನಿಜ, ಇದಂತೂ ಹ್ಯೂಜ್ ಐತಪ್ಪ ಮಾರ್ಕೆಟ್. ಇನ್ನ ಸಾರಾ ಲೈಟ್ ಜಲ ಕರೆಂಟ್ ಬಿಲ್ ಕಿತ್ನಾ ಈಗ ಅವ್ರು ಯೂಟ್ಯೂಬರ್ ಏನಂತ ಕೇಳ್ತಾರ, ಪ್ರಮೋಷನ್ ಮಾಡೋದು ನಿಂತಿದ್ರ ಅಂಗಡಿ. ಎಷ್ಟು ಕಡಿಮೆ ಅದಾವ ಅಂದ್ರೆ ರೇಟ್ಗಳಿಲ್ಲ, ಬಲ್ಕ್ ಒಳಗೆ ಬಂದು ತೊಗೊಂಡೋಗ್ಬೋದು. ನಂಗೆ ಇಂಥದ್ದು ಸೂಟ್ ಹಾಕೋಬೇಕಂತ ಭಾಳ ಆಸೆ ಐತಿ. ಇಲ್ಲಿ ಒಳಗಡೆ ಹೆಚ್ಚಿಗೆ ಭಾಳ ಕಡಿಮೆ ರೊಕ್ಕ ಅದಾವ. ಕಡಿಮೆ ರೊಕ್ಕದೊಳಗೆ ಕ್ವಾಲಿಟಿನೂ ಚಲೋ ಅದಾವ. ಸೊ ಹಿಂಗೆ ಕಾಣಿಸ್ತೈತೆ ನೋಡ್ರಿ, ಅದೆಲ್ಲ ಶಾಪ್ ಎಲ್ಲ ಹಿಂಗೆ ಕಾಣಿಸ್ತಾವ. ಇದು ಹೋಲ್ಸೇಲ್ ಅರ್ಬಿ ಮಾರ್ಕೆಟ್ ಇದೆ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಬಂದೆ. ನಾವು ಮತ್ತೆ ವಾಪಸ್ ಬಂದ್ವಿ. ಇವತ್ತು ಯಾವ ಪ್ಲೇಸಿಗೆ ಬಂದೇನಂತಂದ್ರೆ, ಬೆಂಗಳೂರಿನ ಅತಿ ಬಿಗ್ಗೆಸ್ಟ್ ಕ್ರೌಡ್ ಜಾಮ್ ಆಗುವಂಥ ಪ್ಲೇಸ್ ಯಾವ ಪ್ಲೇಸ್ ಅಂತಂದ್ರೆ ಅದು ಬೆಂಗಳೂರಿನ ಸಂಡೇ ಬಜಾರ್. ಜಸ್ಟ್ ಸಂಡೇ ಬಜಾರ್ ಅಂತ ಕರೆಯಲ್ಲ, ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ. ಯಾವುದಂತಂದ್ರೆ ಚೋರ್ ಬಜಾರ್. ಸೊ ಈ ಸಂಡೇ ಬಜಾರ್ ಒಳಗಡೆ ನಾನು ಜಾಸ್ತಿ ಅಂದ್ಕೊಂಡೇನಿ ಜಾಸ್ತಿ ಐಟಮ್ಸ್ ಏನೋ ಸಿಗ್ತಾವಂತ. ಸೊ ಅದನ್ನ ಬಿಟ್ಟು ಮತ್ತು ಇನ್ನೂ ಒಂದು ಏನೇನು ಐಟಮ್ಸ್ ಸಿಗ್ತಾವೋ ಏನೋ ಗೊತ್ತಿಲ್ಲ. ಸಂಡೇ ಬಜಾರಿಗೆ ಬಂದು ಏನಾರ ಎಕ್ಸ್ಪ್ಲೋರ್ ಮಾಡೋಣ, ಇಲ್ಲಿ ಏನೇನು ಸಿಗ್ತಾವ ಅಂತ ನಮಗೂ ಗೊತ್ತಿಲ್ಲ. ಗಾಡಿ ಪಾರ್ಕ್ ಮಾಡೇನಿ, ಗಾಡಿ ಪಾರ್ಕ್ ಮಾಡಿ ಮುಂದೀಗ ಹೋಗೋಣ. ಯಾವ್ಯಾವ ಪ್ಲೇಸ್ ಒಳಗಡೆ ಏನೇನು ಸಿಗ್ತಾವ, ಆಮೇಲೆ ಇಲ್ಲಿ ಏನೇನು ಐಟಮ್ಸ್ ಎಲ್ಲೆಲ್ಲಿ ಇರ್ತಾವ ಅಂತೇಳಿ ನಮಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಐತಿ. ಸೊ ಮುಂದೆ ಹೋಗೋಣ. ನಮ್ಮ ಜರ್ನಿ ಹೆಂಗಿರ್ತೈತೆ ಅದು ಗೊತ್ತಿಲ್ಲ. ವಿಶ್ ಮಿ ಲಕ್. ಚಿಕ್ಕಪೇಟೆ ಕ್ರೌಡ್ ಇನ್ನೂ ಜಾಸ್ತಿ ಕ್ರೌಡ್ ಇಲ್ಲ, ಈಗ ಸ್ಟಾರ್ಟ್ ಆಕೈತಿರ್ಬೇಕು. ಇಲ್ಲಿ ಎಷ್ಟು ಟ್ರಾಫಿಕ್ ಐತೆ ಅಂತಂದ್ರೆ ಮುಂದೆ ಹೋದ್ರೂ ಎಲ್ಲೂ ಮುಗಿಯಲ್ಲ ಟ್ರಾಫಿಕ್, ಅಷ್ಟೊಂದು ಟ್ರಾಫಿಕ್ ಐತಿ. ಇದೇ ಚಿಕ್ಕಪೇಟೆ ಕ್ರೌಡ್. ಎಲ್ಲೂ ಸಿಗದೇ ಇರೋಂಥ ವಸ್ತುಗಳೆಲ್ಲ ಈ ಜಾಗದೊಳಗೆ ಸಿಗ್ತಾವಂತ. ನಾನು ಹಂಗೆ ಸುಮ್ಮನೆ ಕುಂತು ರೀಲ್ಸ್ ಸ್ಕ್ರೋಲ್ ಮಾಡುವಾಗ ನನಗೊಂದು ಚಿಕ್ಕಪೇಟೆ ರೀಲ್ ಒಂದು ಫೀಡ್ ಒಳಗೆ ಬಂತು. ಅದು ಹೆಂಗಿತ್ತಂದ್ರೆ ಹ್ಯೂಜ್ ಟ್ರಾಫಿಕ್ ಆಗೈತಿ, ಅಕ್ಕಪಕ್ಕ ಎಲ್ಲ ಆಟೋಗಳು, ಆಮೇಲೆ ಎಲ್ಲರೂ ಹಾರ್ನ್ ಹೊಡ್ಯಾತಾರ. ಇಂಥ ಒಂದು ಕ್ರೌಡ್ ನಾನು ನೋಡಿರಲಿಲ್ಲ ಎಲ್ಲೂ. ಬೆಂಗಳೂರು ಎಕ್ಸ್ಪ್ಲೋರೇಷನ್ ಜರ್ನಿ ಒಳಗಡೆ ಚಿಕ್ಕಪೇಟೆನೂ ನಾನು ಒಂದು ಸಾರಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ನಿಸ್ತು. ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದೆ ಇದೇನು ಬರೀ ಒಂದು ಮಾರ್ಕೆಟ್ ಅಂತ. ಆದರೆ ಇಲ್ಲಿ ಬಂದಮೇಲೆ ಫುಲ್ ಕನ್ಫ್ಯೂಸ್ ಆಗೋಯ್ತು. ಯಾವ ರೋಡ್ಗೆ ಹೋಗಬೇಕು, ಯಾವ ಏರಿಯಾ ಹೋಗಬೇಕು ಒಂದೂ ಗೊತ್ತಾಗತ್ತಿರಲಿಲ್ಲ. ಒಂದು ತಾಸು ನಾನು ಹಂಗೆ ಪೂರ್ತಿ ಯಾವ ರೋಡ್ಗೆ ಹೋಗ್ಬೇಕಂತೇಳಿ ಅಲ್ಲಾಡೋದ್ರೊಳಗೆ ಟೈಮ್ ವೇಸ್ಟ್ ಆಗೋಯ್ತು. ಆಮೇಲೆ ಬರ್ತಾ ಬರ್ತಾ ನಾನು ಕ್ರೌಡ್ ಒಳಗೆ ಜಾಯ್ನ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೊಂದು ಗ್ರಿಪ್ ಸಿಕ್ತು. ಹೆವಿ ಕ್ರೌಡ್ ಐತಿ. ಬೆಂಗಳೂರು ಮಂದಿ ಎಲ್ಲ ಇಲ್ಲೇ ಬರ್ತಾರೆ ಅನ್ಸೈತೆ ಬಟ್ಟೆ ಗಿಟ್ಟೆ ತೊಗೊಳಕ್ಕೆ, ಅಷ್ಟೊಂದು ಕ್ರೌಡ್ ಐತಿ ಇಲ್ಲಿ. ಇದು ಮೇ ಬಿ ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಇರ್ತಾವೆ. ಒಂದು ಹೆಜ್ಜೆ ಕಾಲಿಡೋಕೆ ಜಾಗ ಇರಲಿಲ್ಲ ಮರ ಇಲ್ಲಿ, ಅಷ್ಟು ಕೊಂಡೈತಿ. ನೋಡ್ರಿ ಎಲ್ಲರೂ ನಂಗೆ ಹೆಂಗೆ ನೋಡತ್ತಾರ. ನಿಮ್ಗೊಂದು ಬೆಸ್ಟ್ ಟ್ರಿಕ್ ಹೇಳ್ತೇನೆ. ಈ ಟೈಮ್ ಒಳಗೆ ಏನು ಮಾಡ್ಬೇಕಾ, ಇಂಥ ಕ್ರೌಡ್ ಒಳಗೆ ನಿಮ್ಮ ಗಾಡಿ ಎಲ್ಲ ಹಚ್ಚಿರ್ತೀರಲ್ಲ, ಅದರ ಒಂದು ಲೊಕೇಶನ್ ನಿಮಗೆ ಪರ್ಸ್ನಲ್ ಚಾಟಿಗೆ ಶೇರ್ ಮಾಡ್ಕೋಬೇಕು. ನೀವು ಹಂಗೆ ಶೇರ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಗಾಡಿ ಐಡೆಂಟಿಫೈ ಮಾಡೋಕೆ ನಿಮ್ಗೆ ಈಸಿ ಆಕೈತಿ. ಪ್ರತಿಯೊಂದು ಸಿಗ್ತಾವಿಲ್ಲಿ, ಆದ್ರೆ ಅಡ್ಡಾಡ್ಬೇಕು ಜಾಸ್ತಿ. ಅಡ್ಡಾಡಿದ್ರನ ಇಲ್ಲಿ ಸಿಗೋಂಗೆ ಕಾಣಿಸ್ತೈತೆ, ಅಷ್ಟು ದೊಡ್ಡ ಮಾರ್ಕೆಟ್ ಐತೆ. ಆಮೇಲೆ ಇನ್ನೊಂದು ಇದಕ್ಕೆ ಚೋರ್ ಬಜಾರ್ ಯಾಕಂತ ಕರೀತಾರ ನನಗಂತೂ ಗೊತ್ತಿಲ್ಲಪ್ಪ. ಇಲ್ಲೇನು ಅಷ್ಟೊಂದು ಮೆಟೀರಿಯಲ್ ಕಡಿಮೆ ಸಿಗ್ತಾವೋ ಏನು ಜಾಸ್ತಿ ಸಿಗ್ತಾವೋ ಗೊತ್ತಿಲ್ಲ. ಸೊ ಒಂದಂತೂ ನಿಜ, ಇದಂತೂ ಹ್ಯೂಜ್ ಐತಪ್ಪ ಮಾರ್ಕೆಟ್. ಮರುಗಳು ನೋಡು ಮಾರ, ಯಾವ ನಮೂನಿದಾವ ಈ ಪ್ಲೇಸ್ ಒಳಗಡೆ. ಹೆಂಗೈತೆ ನೋಡು ಮಾರ ಜೂಮರ್ಗಳು. ಪ್ರತಿಯೊಂದು ಸಿಗ್ತಾವಿಲ್ಲಿ ಈ ಅಂಗಡಿ ಒಳಗೆ. ಇಂಟೀರಿಯರ್ ಯಾವ ನಮೂನಿ ಅದಾವ ನೋಡಿ. ಇದು ಮಸ್ತ್ ಐತಿ. ಆಮೇಲೆ ನೀವು ನೋಡ್ರಿ, ಇಷ್ಟು ಕ್ಲೋಸ್ಲಿಂದ ನಾ ಜೂಮರ್ಗಳು ನೋಡಿರಲಿಲ್ಲ. ಜೂಮರ್ ಅಂತ ನೀವು ಇಷ್ಟೊಂದು ಹಿಂಗೆ ಹಚ್ಚಿಟ್ಟಾರಲ್ಲ, ಇದು ಕರೆಂಟ್ ಬಿಲ್ ಎಷ್ಟು ಬರ್ತೈತೆ ಅನ್ನೋ ಡೌಟ್. ಎಷ್ಟು ಬರ್ತೈತೆ ಅನ್ನೋ ಕೇಳಬೇಕ್ರಿ. ಇಷ್ಟು ಕರೆಂಟ್ ಬಿಲ್ ಇಟ್ಟಾರಂದ್ರೆ ನಾನು ಕೇಳ್ತೇನೆ ಅಂತೇಳಿ ಒಂದು ಮಾತಂಗ. भैया इतना सारा लाइट जला है ना, करंट बिल कितना आएगा आपको? मेरा हाँ मेरा इतना ही आता है 10,000
ಕರೆಂಟ್ ಬಿಲ್ ಓನ್ಲಿ ಎಲೆಕ್ಟ್ರಿಸಿಟಿ ಮಂತ್ಲಿ 10,000 ರೂಪಾಯಿ ಅಂತಪ್ಪ. ಅವ್ರು ಯೂಟ್ಯೂಬರ್ ಏನಂತ ಕೇಳತ್ತಾರ, ಪ್ರಮೋಷನ್ ಮಾಡೋದು ನಿಂತಿದ್ರ ಗಡಿ. ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಅಂತೇಳಿ ಸುಮ್ಮನೆ. ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಫುಲ್ ಮಸ್ತ್ ಅಲಂಕಾರ ಮಾಡ್ಯಾರ. ಇಲ್ಲಂತೂ ಎಲ್ಲ ಬರೀ ಹೆಣ್ಮಕ್ಳದ್ದು ಅನ್ನಿಸ್ತೈತಿ ಇದೆಲ್ಲ. ಇದು ಯಾವ ಒಳಗಡೆ ಹೋಗ್ಬೋದು ಅಂತೇಳಿ ಸ್ಟೇರ್ ಕೇಸ್ ಅದಾವಲ್ಲ. ಇಲ್ಲಿ ನೋಡಿ, ಬರೀ 350 ರೂಪಾಯಿ. ಚಲೋ ಅಲ್ಲ, ಇಲ್ಲೇ ಬರ್ಬೇಕು ನೋಡಿ ಶಾಪಿಂಗಿಗೆ. ಎಷ್ಟು ಕಡಿಮೆ ಅದಾವ ಅಂದ್ರೆ ರೇಟ್ಗಳಿಲ್ಲಿ ಬಲ್ಕ್ ಒಳಗೆ ಬಂದು ತೊಗೊಂಡು ಹೋಗ್ಬೋದು. ಬ್ಯಾಗ್ಗಳು ನೋಡಿ ಇಲ್ಲಿ ಎಷ್ಟು ಅದಾವ. ಊಟ ಹಾಕಿಲ್ಲ ಅಲ್ಲಿ ಅವ್ರು. ಅನಾಹುತ ಸೂಟ್ ಅದಾವ ಇಲ್ಲಿ. ಪಾರ್ಟಿಗೆ ಮದುವೆಗೆ ಹಾಕ್ಕೊಳ್ಬೋದು. ನಂಗೆ ಇಂಥದ್ದು ಸೂಟ್ ಹಾಕೋಬೇಕಂತ ಭಾಳ ಆಸೆ ಐತಿ. ತೊಗೊಳ್ಳೋಣ ಒಂದ್ಸಾರಿ ಇದನ್ನು ಕೇಳು ನಂಗೆ ಪ್ರೈಸ್ ಎಷ್ಟು ಅಂತ. ಪ್ರೈಸ್ ಇಲ್ಲಿ ಒಳಗಡೆ ಹೆಚ್ಚಿಗೆ ಭಾಳ ಕಡಿಮೆ ರೊಕ್ಕ ಅದಾವ. ಕಡಿಮೆ ರೊಕ್ಕದೊಳಗೆ ಕ್ವಾಲಿಟಿನೂ ಚಲೋ ಅದಾವ. ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಮದ್ವೆ ಆಮೇಲೆ ಸಮಾರಂಭ ಏನಾರ ಇದ್ರೆ, ಕಾರ್ಯಕ್ರಮ ಇದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಬಟ್ಟೆ ಗಿಟ್ಟೆ ಎಲ್ಲ ಜಾಸ್ತಿ ಬಟ್ಟೆ ತೊಗೊಂಡು ಹೋಗ್ಬೋದು ಇಲ್ಲಿಂದ. ಕಡಿಮೆ ಅದಾವ್ರಿ. ಅರ್ಬಿ ಎಲ್ಲ 150 ರೂಪಾಯಿ, 200 ರೂಪಾಯಿ, 200 ರೂಪಾಯಿ. ಒಂದ್ಸಾರಿ ರೇಟನ್ನು ಚೆಕ್ ಮಾಡಿ ಕ್ವಾಲಿಟಿ ನೋಡಿ ತೊಗೋಬೇಕಾಗೈತಿ. ಏನು ಮಸ್ತ್ ಶನಿ ಮಹಾತ್ಮನ ಮೂರ್ತಿ ಐತಿ ನೋಡ್ರಿ ಇಲ್ಲಿ. ಹಿಂಗೆ ನೋಡ್ಕೊಂತ ಬರತ್ತಿದ್ದೆ, ಈ ಮೂರ್ತಿ ಕಾಣಿಸ್ತ. ಝೂಮ್ ಮಾಡ್ತಾ ಅಂತೇಳ್ರಿ ಅದ ಮುಂದೆ ಕಣ್ಣು ಮುಂದೆ ನೋಡಕ್ಕೆ ಎಷ್ಟು ಮಸ್ತ್ ಐತೆ ಅಂದ್ರೆ ಈ ದೇವಸ್ಥಾನ ಭಾರಿ ಐತಿ. ಎಷ್ಟು ವಿಚಿತ್ರ ಅಲ್ಲ ಈ ಬೆಂಗಳೂರು. ಎಲ್ಲೆಲ್ಲೋ ಇರೋರ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಈ ಥರ ಓಡಾಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ. ಈಗ ಈ ಗ್ರೂಪ್ ಒಳಗೆ ನಾನು ಒಬ್ಬ. ಈ ಒಂದು ಜಾಗದೊಳಗೆ ನಿಮಗೆ ಬಾತ್ರೂಮಿಗೆ ಬೇಕಾಗಿರುವಂಥ ಪ್ರತಿಯೊಂದು ವಸ್ತುನೂ ಇದ್ರೊಳಗೆ ಸಿಗ್ತಾವೆ ಇಲ್ಲಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಚಲೋ ಐತಿ ಇಲ್ಲಿ ಜಾಗ. ಪ್ರತಿಯೊಂದು ಏನಾದರೂ ಐಟಮ್ಸ್ ಬೇಕಂತಂದ್ರೆ ಇಲ್ಲಿ ಬರ್ಬೋದು. ಬಿಸಿಲು ಜಾಸ್ತಿ ಐತಿ. ಜ್ಯೂಸ್ ಕುಡಿಬೇಕಾಗಿತ್ತು, ಎಳ್ನೀರು ಕುಡಿಬೇಕಾಗಿತ್ತ. ಆದರೆ ಎಳ್ನೀರು ಕುಡಿಯೋದು ಬಿಟ್ಟು ಇವತ್ತು ಚಹಾ ಕುಡಿಯತ್ತೀನಿ. ಮಸ್ತ್ ಐತಿ ಚಾ. ನಾ MG ರೋಡ್ ಚಾಲೆಂಜ್ ತೊಗೊಂಡಿದ್ದೆಲ್ಲ ಅದಕ್ಕಿಂತ ಜಾಸ್ತಿ ಕ್ರೌಡ್ ಐತಿ ಇಲ್ಲಿ. ಅಂಕಲ್ ಕಡೆ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡತ್ತೀನಿ ಇಲ್ಲಿ. ನೆಕ್ಸ್ಟ್ ಹೋಗೋಣ, ಮತ್ತೊಂದು ಏನಾರ ಎಕ್ಸ್ಪ್ಲೋರ್ ಮಾಡಿ ಬರೋಣ ಅಂತ. ಸೊ ಚಲೋ ಜಾಯಂಗೆ ಎಲ್ಲ ಹೋಗಿದ್ವಿ. ಈ ಏರಿಯಾ ಮುಗೀತು ಈಗ. ಇನ್ನು ನೆಕ್ಸ್ಟ್ ಏರಿಯಾ ಯಾವುದು ಅಂತಂದ್ರೆ ಶೂ ಏರಿಯಾ. ಶೂ ಎಲ್ಲಿ ಸಿಗ್ತಾವ ಅಂತೇಳಿ ನೋಡೋಣ. ಶೂ ಚಲೋ ಇದ್ರೆ ಶೂ ತೊಗೊಳ್ಳೋಣ, ಯಾಕಂದ್ರೆ ನಂಗೆ ಶೂ ನೀಡ್ ಐತಿ. ಒಂದು ಒಳ್ಳೆ ಬ್ರ್ಯಾಂಡೆಡ್ ಶೂ ತೊಗೊಂಡು ಇಲ್ಲಿಂದ ಶಾಪಿಂಗ್ ಮುಗಿಸೋಣ ಅಂತೀವಿ. ಸೊ ಬರ್ರಿ.
ಫುಡ್ ಸ್ಟ್ರೀಟಿಗೆ ಬಂದ್ವಿ. ಇದು ಫುಡ್ ಸ್ಟ್ರೀಟ್. ಇಲ್ಲೆಲ್ಲ ಫುಡ್ಸ್ ಏನೋ ಚಾಟ್ಸ್ ಅದು ಇದು ಪಾನಿಪುರಿ ಮಸಾಲ ಪುರಿ ಎಲ್ಲ ರಾಜಸ್ಥಾನ್ ವೈಬ್ ಐತಿ ಇಲ್ಲಿ ಎಲ್ಲ ರಾಜಸ್ಥಾನ್ ಕಡೆಯಿಂದ ಬಂದು ಅಂಗಡಿ ಹಾಕ್ಯಾರ ಇಲ್ಲಿ. ಇಷ್ಟು ಸಣ್ಣ ಜಾಗದೊಳಗೆ ಎಲ್ಲಿ ನೋಡ್ತಿರಲ್ಲೆಲ್ಲ ಬಟ್ಟೆ ಅಂಗಡಿಗಳು. ನನ್ನ ಸಣ್ಣ ಸಣ್ಣ ಹೆಜ್ಜೆ ಹಾಕ್ತಾ ಈ ಚಿಕ್ಕ ದಾರಿಯೊಳಗೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋದೆ. ಅಯ್ಯೋ ತಪ್ಪಿ ಯಾವುದೋ ಒಂದು ಗಲ್ಲಿಗೆ ಬಂದೆ. ಗಲ್ಲಿ ಒಳಗೆಲ್ಲ ಅರ್ಬಿ ಅಂಗಡಿಗಳು. ಇಷ್ಟಕ್ಕೊಂದು ಅರ್ಬಿ ಅಂಗಡಿ. ಇಲ್ಲೆಲ್ಲ ಬಲ್ಕ್ ಒಳಗೆ ಹೋಲ್ಸೇಲ್ನವ್ರು ತೊಗೊಳ್ತಾರೆ. ಇಲ್ಲಿಂದ ತೊಗೊಂಡು ಮಾರ್ಕೆಟ್ ಒಳಗೆ ಸೆಲ್ ಮಾಡ್ತಾರೆ. ಸೊ ಹಿಂಗೆ ಕಾಣಿಸ್ತೈತೆ ನೋಡ್ರಿ, ಅದೆಲ್ಲ ಶಾಪೆಲ್ಲ ಹಿಂಗೆ ಕಾಣಿಸ್ತಾವೆ. ಇದು ಹೋಲ್ಸೇಲ್ ಅರ್ಬಿ ಮಾರ್ಕೆಟ್ ಇದೆ. ಅಂಗಡಿ ಹೋಗೋರೆಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ ಎಲ್ಲರೂ. ಇಲ್ಲೆಲ್ಲ ಬಲ್ಕ್ ಒಳಗದಪ್ಪ ಇಲ್ಲಿ. ನೋಡ್ರಿ ಇಲ್ಲಿ ಗಲ್ಲಿ ಒಳಗೆ ಇದೊಂದು ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ ಒಳಗಡೆ ಇಲ್ಲಿಂದ ಎಂಟ್ರಿ ನೋಡ್ರಿ, ಇಲ್ಲಿ ಮೇನ್ ರೋಡ. ಇಲ್ಲಿ ಮತ್ತೆ ಒಳಗಡೆ ಹೋದ್ರೆ ಗ್ರೌಂಡ್ ಫ್ಲೋರ್. ಇಲ್ಲಿ ಗ್ರೌಂಡ್ ಫ್ಲೋರ್ಗೆ ಹೋದ್ರೆ ಇಲ್ಲೊಂದು ಗಲ್ಲಿ ಮರ, ಇಲ್ಲೊಂದು ಗಲ್ಲಿ ಐತಿ. ಗ್ರೌಂಡ್ ಫ್ಲೋರ್ ಒಳಗಿಂದ ಅಂಗಡಿಗಳಿವು. ಗ್ರೌಂಡ್ ಫ್ಲೋರ್ನು ಬಿಟ್ಟಿಲ್ಲಪ್ಪ, ಎಲ್ಲ ಕಡೆನೂ ಅದಾವ ಅರ್ಬಿ ಅಂಗಡಿ ಇಲ್ಲಿ. ಇಲ್ಲಿ ಹೆವಿ ಅಂದರೆ ಹೆವಿ ಅರ್ಬಿ ಕಲೆಕ್ಷನ್ಸ್ಗಳು ಅದಾವೆ. ಇದು ಚಿಕ್ಕಪೇಟೆ ಅಂದ್ರೆ ಮೇ ಬಿ ತಲೆನೇ ತಿರುಗ್ತಿಲ್ಲ ಬಂದು. ಭಾಳ ಅಂದ್ರೆ ಭಾಳ ಕಲೆಕ್ಷನ್ಸ್ಗಳು ಅದಾವೆ. ನಿಮಗೆ ಒಂದಿನ ಸಾಲಂಗಿಲ್ಲ ಇಲ್ಲಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ. ಈ ಚಿಕ್ಕಪೇಟೆ ಅಂದ್ರೆ ಬರೀ ಬಟ್ಟೆಗಳು ಮತ್ತು ಮನೆಗೆ ಬೇಕಾಗಿರೋ ವಸ್ತುಗಳಷ್ಟೇ ಸಿಗಲ್ಲ ಇಲ್ಲಿ. ಅದು ಬಿಟ್ಟು ನಮಗೆ ಸೆಲ್ಫ್ ಡೆವಲಪ್ಮೆಂಟಿಗೆ ಏನೇನು ಬೇಕೋ ಆ ವಿಷಯ ಇಲ್ಲೆಲ್ಲ ಟನ್ಗಟ್ಟಲೆ ತುಂಬಿ ಅದಾವೆ. ಸೊ ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡಿ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕಷ್ಟೆ. ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ನಾನು ಕ್ರೌಡ್ ನೋಡಿ ಭಾಳ ಹೆದರ್ತಿದ್ದೆ. ಇವರೆಲ್ಲ ನಮ್ಗಿಂತ ಮುಂದದಾರ, ನಾನೇ ಇರ್ಬೇಕು ಮೇ ಬಿ ಭಾಳ ಹಿಂದುಳ್ಕೊಂಡವನಂತೇಳಿ. ಸೊ ಇವಾಗ ಆ ಪರ್ಸ್ಪೆಕ್ಟಿವ್ ಭಾಳ ಚೇಂಜ್ ಆಗಿಬಿಟ್ಟೈತಿ. ಇವರು ಎಲ್ಲ ನನ್ನ ಥರನೋ ನಾರ್ಮಲ್ ಆಗಿದ್ದಾರೆ ಅನ್ನೋ ಮೈಂಡ್ ಸೆಟ್ ನನ್ನ ಒಳಗಡೆ ಡೆವಲಪ್ ಆಗಿಬಿಟ್ಟೈತಿ. ಎಲ್ಲೋ ಅಡ್ಡಾಡತ್ತಿದ್ದೆ, ಎಲ್ಲೋ ಬಂದೆ ನೋಡಿದ್ದು. ಇದಂತೂ ಅದಕ್ಕಿಂತ ಗದ್ಲ ಅಂದ್ರೆ ಗದ್ಲ. ನಾ ಅನ್ಕೊಂಡಿದ್ದೆ ಗದ್ಲ ಕಡಿಮೆ ಇರ್ತದೆ ಅಂತೇಳಿ. ಫುಲ್ ಗದ್ಲ ಐತೆ ಫೈಲ್ ಅಂತ. ಸಾಕಾಯ್ತು ನಿಮ್ಮಂತೂ ಅಡ್ಡಾಡಿ. ಈ ವಿಡಿಯೋ ಒಳಗಡೆ ಇಷ್ಟ ಆಗಿ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಚಿಕ್ಕಪೇಟೆ? ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ. ನೀವು ಯಾವಾಗ ಚಿಕ್ಕಪೇಟೆಗೆ ವಿಸಿಟ್ ಕೊಡ್ತೀರಿ ಅಂತ ಹೇಳಿ ಹೇಳ್ರಿ. ಈಗಂತೂ ಕ್ರೌಡ್ ಬರ್ತಾ ಜಾಸ್ತಿ ಆಗತ್ತೈತಿ. ಸೊ ನನಗೆ ಅನಿಸ್ತೈತಿ ಇಲ್ಲೇ ವಿಡಿಯೋ ಕ್ಲೋಸ್ ಮಾಡೋದು ಒಳ್ಳೇದು ನನಗೆ ಅನಿಸ್ತೈತಿ. ಸಾಕು. ಆಮೇಲೆ ಬರ್ತಾ ಟ್ರಾಫಿಕ್ಕು ಜಾಸ್ತಿ ಆಕೈತಿ. ಆಮೇಲೆ
ನನಗೆ ಹೋಗಕ್ಕೆ ಭಾಳ ತ್ರಾಸ ಆಕೈತಿ. ಯಾಕಂದ್ರೆ ಈಗ ಬಿಟ್ಟೆ ಅಂತಂದ್ರೆ ಮೇ ಬಿ 7-8 ಗಂಟೆ ಆಕೈತಿರ್ಬೇಕು ನಮ್ಮ ಮನೆ ಮುಟ್ಟೋದು. ಹೆಂಗಂತೂ ಆಶ್ಚರ್ಯ ಆಯ್ತಪ್ಪ. ಇದು ಇಷ್ಟು ತಿರುಗಾಡೋದ್ರೊಳಗೆ ಒಂದು ಹೆವಿ ಕ್ರೌಡ್ ನಾನು ಫೇಸ್ ಮಾಡಿದ್ದೆ. ಸೊ ನೋಡಿ ನನಗಂತೂ ನಿಜವಾಗ್ಲೂ ತಲೆನೇ ಕೆಟ್ಟೋಯ್ತು. ಮೊದಲ ನಾನು ನಿಮ್ಗೆ ಹೇಳಿದ್ದೆಲ್ಲ ಗಾಡಿ ಹುಡ್ಕೋ ಟ್ರಿಕ್. ಆ ಗಾಡಿ ಹುಡ್ಕೋ ಟ್ರಿಕ್ ಈಗ ಯೂಸ್ ಆಕೈತೆ ನೋಡ್ರಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಬಂದೆ ಈಗ. ನಾನು ಯಾಕಂದ್ರೆ ನನ್ನ ಲೊಕೇಶನ್ ನಾನು ಶೇರ್ ಮಾಡಿಟ್ಕೊಂಡಿದ್ನಲ್ಲ, ಅದು ಇವಾಗ ಹೆಲ್ಪ್ ಆಯ್ತು. ನಾನು ರೀಲ್ಸ್ ಒಳಗೆ ನೋಡಿದ್ದೆಲ್ಲ ಚಿಕ್ಕಪೇಟೆ ಇದೆ ಅದು. ಇನ್ನೂ ಕಡಿಮೆ ಕ್ರೌಡ್ ಐತಿ, ಬರ್ತಾ ಇನ್ನೂ ಜಾಸ್ತಿ ಆಕೈತಿ. ನಾನು ಮನೆ ಹೋಗ್ತೇನೆ ಪಾಪ. Quiet blanket, soft and low, street lights glow, do you know what it means to be alone on a night that echoes home? ಸೊ ಎಸ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನ ವಿಡಿಯೋ ಅಲ್ಲೇ ಬಂದು ಎಂಡ್ ಮಾಡತ್ತೀನಿ. ಸೊ ನನಗಂತೂ ಈ ಚಿಕ್ಕಪೇಟೆ ಸುತ್ತಾಡಿ ಭಾಳ ತಲೆ ತಿರುಗೋಯ್ತು. ಅಷ್ಟಕ್ಕೊಂದು ಆಪ್ಷನ್ಸ್ ಇತ್ತು, ಅಷ್ಟಕ್ಕೊಂದು ಸೇಲ್ಗಳು ನಡೆಯತ್ತಿದ್ದು, ಅಷ್ಟಕ್ಕೊಂದು ರೇಟ್ ಕಡಿಮೆ. ಆಮೇಲೆ ಅದೇ ಥರ ಗದ್ದಲಾನು ಜಾಸ್ತಿ, ಟ್ರಾಫಿಕ್, ಸಣ್ಣ ಸಣ್ಣ ಗಲ್ಲಿಗಳು. ಯಪ್ಪ ಅದೆಲ್ಲ ನೋಡಿ ಕರೆಗೂ ನನಗಂತೂ ತಲೆ ತಿರುಗಿತು ಒಂದ್ಸಾರಿ. ಏನು ಇಂಥ ಒಂದು ಪ್ರಪಂಚಕ್ಕೆ ನಾನು ಒಂದ್ಸರಿ ಫಸ್ಟ್ ಟೈಮ್ ಬಂದಿದ್ದೆ. ಸೊ ನನಗಂತೂ ಖುಷಿ ಆಯ್ತು ಪರ್ಸ್ನಲಿ ನೋಡಿ. ಇದು ಪ್ರಪಂಚ ಕೇಳಿದ್ದೆ ಚಿಕ್ಕಪೇಟೆ ಎಲ್ಲ ಕಡೆ ಇಲ್ಲಿ ಜಾಸ್ತಿ ಅರ್ಬಿ ಏನೋ ಕಡಿಮೆ ಸಿಗ್ತಾವಂತೇಳಿ, ಕಡಿಮೆ ರೊಕ್ಕಕ್ಕೆ ಸಿಗ್ತಾವಂತೇಳಿ. ಆದ್ರೆ ಇಷ್ಟು ಕಡಿಮೆ ರೊಕ್ಕಕ್ಕೆ ಸಿಗ್ತಾವ, ಆಮೇಲೆ ಇಷ್ಟೊಂದು ತಿರುಗಾಡಬೇಕಂತ ಅನ್ಕೊಂಡಿರಲಿಲ್ಲ. ಇವನ್ ಒಂದು ಸಣ್ಣ ಎಲೆಕ್ಟ್ರಿಕ್ ಐಟಮ್ಸ್ ಅಂದು ಹಿಡಿದು ಎಲ್ಲನೂ ಅದಾವಲ್ಲಿ. ನಾನು ಇನ್ನೂ ಸ್ವಲ್ಪ ಜಾಸ್ತಿ ತಿರುಗಾಡಿಲ್ಲ, ಯಾಕಂದ್ರೆ ಟ್ರಾಫಿಕ್ ಒಳಗಡೆನೇ ಸಿಕ್ಕಾಕೊಂಡು ಟೈಮ್ ವೇಸ್ಟ್ ಆಯ್ತು. ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗಡೆ ಮತ್ತೇನಾದರೂ ಒಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಆಮೇಲೆ ನನ್ನ ನೋಡದೇ ಇರುವಂಥ ಪ್ರತಿಯೊಂದು ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಆ ಎಕ್ಸ್ಪ್ಲೋರೇಷನ್ ಒಳಗಡೆ ನಿಮ್ಗೆ ಏನಾದರೂ ಸಜೆಷನ್ ಇದ್ರೆ ಪ್ಲೀಸ್ ಅದ್ರ ಬಗ್ಗೆನೂ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೋದು. ಆಮೇಲೆ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋದ್ರೂ ಒಳ್ಳೆಯದು, ಆಮೇಲೆ ಎಲ್ಲಿ ಯುನೀಕಾಗಿ ಮತ್ತು ಏನು ಮಸ್ತ್ ಯಾವ ಪ್ಲೇಸ್ ಚೆನ್ನಾಗಿರ್ತಾವ ಅಂತ ಹೇಳಿ ನಾವು ಸಜೆಷನ್ ಕೊಡೋದಿದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆಮೇಲೆ ಲೈಕ್ ಮತ್ತು ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಮಿಸ್ ಮಾಡಬಾರ್ದಂದ್ರೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀನಿ. ಸೊ ಟೇಕ್ ಕೇರ್, ಬಾಯ್. ನನ್ನ ಜರ್ನಿ ಒಳಗಡೆ ಕೆಲವೊಂದು ರೋಡ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ಗಳು ತೊಗೊಳ್ತಾವೆ, ಅನ್ಎಕ್ಸ್ಪೆಕ್ಟೆಡ್ ಡೆಡ್ ಎಂಡ್ಸ್ಗಳು ಬಂದುಬಿಡ್ತಾವೆ, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಈ ಒಂದೆಲ್ಲ ಅಡೆತಡೆಗಳು ಎಲ್ಲ ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬರ್ತಾವೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಿರ್ಬೇಕು ಹೊರತು ಅದರಲ್ಲೇ ಸ್ಟಿಕ್ ಆನ್ ಆಗಿ ಕೂತ್ಕೊಂಡ್ಬಿಟ್ವಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋದು ಹಂತ ಹಂತವಾಗಿ ಅರ್ಥ ಆಗ್ತಾ ಬರತೈತಿ. ಈ ಬೆಂಗಳೂರು ಎಕ್ಸ್ಪ್ಲೋರೇಷನ್ ಬರೀ ಒಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದು ಅಷ್ಟೇ ಅಲ್ಲ ನನ್ನ ಉದ್ದೇಶ. ಇದರಿಂದ ಜಾಸ್ತಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ನನ್ನ ಮೇನ್ ಮೋಟಿವ್ ಆಗೈತಿ. ಸೊ ಸಾಕು, ಜಾಸ್ತಿ ಫಿಲಾಸಫಿ ಆಗಿಬಿಡ್ತು. ಮತ್ತೆ ಸಿಗೋಣ.